ಅಯ್ಯೋ ನನ್ನ ಬಂಗಾರಿ ಎಷ್ಟು ಚಂದ ಕಾಣಕತ್ತೀಯ ನನ್ನವ ಕಣ್ ಹತ್ತಾವ ವಿದ್ಯಾಕ ನಿನಗ ಚಿಗವರ. ಈಗ ಮತ್ತೆ ಉಡಿಯೋದು ತುಂಬುದು ಯಾರ ಕೈಲಿ ತುಂಬಿಸೋದ್ರಿ? ಕೃಷ್ಣವೇಣಿ ಕೈಲಿ ತುಂಬಿಸ್ಬಿಡು ತಗೋ. ತೋರಿ ಹಂಗಾರ ಹಂಗ ಮಾಡೋನು. ಕೃಷ್ಣವೇಣಿ ಬಾ ಮೇಲೆ. ನೀನ ಬಾ ಇಲ್ಲಿ, ಬಾ ಲಗುನ ಎದ್ದು ಬಾ. ಏನ್ ಹೇಳ್ರಿ ಅಂತ್ಯಾರ? ಉಡಿ ತುಂಬಾವ, ಉಡಿ ತುಂಬಿ ಆರತಿ ಮಾಡಾಕಿಗೆ. ಹ್ಞೂನ್ರಿ. ವಿದ್ಯಾಕಿಗೆ ಎಂತಾದ ಹಿರೇ ಟಿಕ್ಕಿ ಇಟ್ಟಿರಿ ಗಲ್ಲದ ಮ್ಯಾಗ ನೆದರಿನ ಟಿಕ್ಕಿನ ಸಾಂದ್ ಇಡ್ಬೇಕಿಲ್ಲ? ನಾನು ಸಾಂದ್ ಇಟ್ಟಿದ್ದೀನ್ರಿ. ಇವ್ರ ಅತ್ತೆಯಾರ ಬಂದು ದೊಡ್ಡದಿಟ್ಟಾರ ನೋಡ್ರಿ. ಹಂಗ ನೆದರಿನ ಟಿಕ್ಕಿನ ನೆದರ ಆಗಂಗಿಲ್ಲ ಅಂತೆ. ಸಾಂದ್ ಇಡ್ಬೇಕಿತ್ತು ಬಿಡ್ರಿ. ಮಕದಾಗ ಅದ ಒಡದ್ ಎದ್ದು ಕಾಣಕತ್ತತಿ. ಚಂದ ಚಾಳಿ ತಗೊಂಡು ಏನ್ ಮಾಡುದು? ಪರವ ಕಣ್ಣಿಗೆ ಕಲ್ಲು ಹೊಡಿತಂತ ಬ್ಯಾಡ ಯವ್ವ. ಹಿಂದಕ್ಕೆ ಜಗ್ಗನ ಬಸಿವಿ ಬ್ಯಾಡ. ಅದಕ್ಕ ಹಿರೇ ಟಿಕ್ಕಿ ಹೆಚ್ಚಿನ ನೆದರಿ ಟಿಕ್ಕಿನ ಏನಾಗಂಗಿಲ್ಲ, ಸುಮ್ಮಿರ್ರಿ. ಆ ತಾಟ ಐತಲ್ಲ ಅದನ್ನ ಕುಂಕುಮ ಹಚ್ಚಿ ನಿಮ್ಮ ವಿದ್ಯಾಕ್ಕನ ಕೈ ಕೊಟ್ಟು ಬಿಡಿಯವ. ಅಲ್ಲ ಉಡಿಯೋದಾಗ ಇಟ್ಟಿದ್ರ ಬರೋಬ್ಬರಿ ಹಾಕಿದ್ದಿಲ್ಲ ಪರವ. ಇವು ಹಾಂಗ ಅದಾವ ಬಿಡ್ರಿ ಚಿಗವರ. ಬ್ಯಾಡ, ಕೈಯಾಗ ತಾಟ ಹಿಡ್ಕೊಂಡ್ಬಿಡ್ತಾಳ. ಇವು ಹಿಡ್ಕೊಂಡು ಅಡ್ಡಾಡಕ್ ಆಗಂಗಿಲ್ಲ ಬಿಡ್ರಿ ಇವ್ರಿಗೆ. ಉಡಿನ ತಾಟ ಕೊಟ್ಟು ಬಿಡೋಳಕ್ಕ. ಆರತಿ ಮಾಡವ. ಇನ್ನು ವಿದ್ಯಾಕ ಹೆಸರು ಹೇಳ. ನೀ ಯಾವಾಗ್ಲೂ ತಪ್ಪಿಸ್ಕೊಂಡ ಬಿಡ್ತಿ. ಇವತ್ತು ಬಿಡಂಗಿನೇ ಇಲ್ಲ. ಹೆಸರು ಹೇಳಿ ನೀನು. ಒಡಪ ಇಟ್ಟು ಹೆಸರು ಹೇಳ್ಬೇಕು. ಎಣ್ಣೆ ಹಚ್ಕೊಂಡು ಎರ್ಕೊಂತಾರ, ಬೆನ್ನಿ ಹಚ್ಕೊಂಡು ರೊಟ್ಟಿ ತಿಂತಾರ. ಸಣ್ಣಕ್ಕಿ ಅನ್ನ ಉಣ್ಣಂದ್ರ ಕಣ್ಣರಿಸಿ ನೋಡ್ತಾರ ಸಂಗನ ಗೌಡ್ರ. ಅವ್ವ ನಾ ಏನೋ ಅನ್ಕೊಂಡಿದ್ದೆ ವಿದ್ಯಾಕನ್ನ. ಇಟ್ಟು ದೊಡ್ಡ ನೌಕರಿ ಮಾಡಿದ್ರು ಎಷ್ಟು ಚಂದ ಒಡಪಿ ಹೇಳ್ತಿ ಅಯ್ಯಕ್ಕ ನೀನು. ಈಗ ನಂದಾತ, ನೀನು ಮಾವನ ಹೆಸರು ಹೇಳ. ಅದು ಚಂದಾಗ ಒಡಪ ಇಟ್ಟು ಹೇಳ್ಬೇಕು. ಕೋಲಾರದಾಗ ಐತಿ ಬಂಗಾರದ ಗಣಿ. ನಮ್ಮ ರಮೇಶ್ ಅವ್ರು ಹೇಳ್ತಾರ ನೀನೇ ನನ್ನ ಮುದ್ದಿನ ಅರಗಿನಿ. ಚಂದ ಐತವ ಒಡಪು. ರೇಣಿ ಇಲ್ಲಿ ಬರ್ರಿ. ನೀವು ಮಂದಿಗತ್ತೆ ಅಲ್ಲೇ ಕುಂದ್ರದನ ಬಾರ್ಲೆ ಸಾರಿ ಆರತಿ ಮಾಡಿ ಬರ್ರಿ. ಹಂಗ ಆರತಿ ಮಾಡುವಂಗಿಲ್ಲ, ಒಂದು ಹಾಡು ಹೇಳ್ರಿ. ಪರವಕ್ಕ ಯವ್ವ ಈ ಹಾಡ ಪಾಡ ಕೇಳಬೇಡವ. ಹಂಗ ಆರತಿ ಮಾಡಿ ಹೋಕ್ಕೇನಿ. ಏನು ತಿಳ್ಕೊಬೇಡವ ಯವ್ವ. ನನ್ನ ಗಂಟ್ಲು ಒಂದು ವ್ಯಾಣಿಗೈತೆ ಪರವಕ್ಕ. ನೀನ ಹಾಡಿ ಬಿಡ ಒಂದು. ಆಗ ಹಾಡಿದ್ದ ಅಡಕಿಸ್ ಬಾಯ್ದಾಸನ್ ಗತೆ ಹಾಡಿದ್ದ ಹೊಳಮ ಹಾಡ್ಲೇನ ಹೇಳತ್ತಾಗ ನಾನು ಬರುವ ಒಂದು 3-4 ಹಾಡ. ಸಲ ಹಾಡೋದು ಅದನ್ನ. ಅಲ್ಲ ರಮೇಶ್ ಅಪ್ಪನ ಕುಬಸದಾಗ ಹಾಡಿದೆ, ಮತ್ತ ನಿಮ್ದು ಒಂದಿಷ್ಟು ಕಾರ್ಯಕ್ರಮಗ ಹಾಡಿದೆ. ಹೊಳಮ ಅವನ ಹಾಡೋದನ. ಏನಂದಾರ ಮಂದ್ಯಾರ? ಪರವಕ್ಕ ಇವತ್ತು ಮಾತ್ರ ನೆದರ್ ತೆಗಿಯವ. ಎಷ್ಟು ಚಂದ ಕಾಣಕತ್ತಾಳವ ವಿದ್ಯಾಕ್ಕ. ವಿದ್ಯಾಕ್ಕಂದು ಹೊಟ್ಟಿನ ಕಾಣಂಗಿಲ್ಲ ಬಿಡ ಪರವಕ್ಕ. ಆಕಿದು ನಡ್ದಾಗೈತಿ ಹೊಟ್ಟಿ, ಮುಂದಿಲ್ಲ ಆಕಿದು ಹೊಟ್ಟಿ. ಅದಕ್ಕ ಕಾಣಂಗಿಲ್ಲ. ಕುಬ್ಸಕ್ ಬಂದಾರೆಲ್ಲ ಅಯ್ಯ ಈ ಹುಡುಗಿ ದಿಂದ ಬಿದ್ದ ಅಂತ ಹೊಟ್ಟಿನ ಕಾಣವಲ್ಲೇ ಅಂತ ಅನ್ನಕತ್ತಾರ. ಕೆಲವೊಬ್ರದ್ದು ಹೊಟ್ಟಿ ಕಾಣಂಗಿಲ್ಲ, ನಡ್ದಾಗಿರ್ತತಿ ಬಸರು. ಅದಕ್ಕೆ ಹೊಟ್ಟಿ ಕಾಣಂಗಿಲ್ಲ. ಕೆಲವೊಬ್ರದ್ದು ಮುಂದೆ ಹೊಟ್ಟಿ ಇರ್ತತಿ, ಅದಕ್ಕೆ ಅವ್ರದ್ದು ಒಡದ್ ಕಾಣ್ತತಿ. ಪರಕ್ಕ ಸಂಗುನ ಮತ್ತ ವಿದ್ಯಾನ ಜೋಡಿಲೆ ಕುಂದ್ರಸ್ಬೇಕಿಲ್ಲ? ಅದನ್ನೇ ಹೇಳಿ ನೀವನ ಸಂಗುಗ. ಅಲ್ಲ ನಾ ಬಸರದಿ ನನಗೆ ಯಾಕ ಅಂತ ನೋಡ ಹುಡುಗ. ಆಗ ಹೋಗಿ ನಾನು ನಾಚಿ ಬರ್ತದ ಅಂತ ಅಂದ. ಮತ್ತ ಅದಕ್ಕೆ ಅವ ಬೇಕಿನ್ನ ಕುಂದ್ರಿಸಿದ್ವವ. ಅಲ್ಲಿ ಬೇ ನಮ್ಮ ಕಡೆ ಆಟ ಹಿಂಗತಿ ಮಾಡ್ತಾರ. ಬೆಂಗಳೂರು ಕಡೆ ನೋಡಿ ಬರ್ರಿ, ಒಬ್ಬೊಬ್ರನ್ನ ಕುಂದಿಸ್ ಮಾಡ್ತಾರ ಕುಬ್ಸಾನ ಅಂತ ಅನ್ನೋ. ಅದಕ್ಕೆ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತ? ಒಲ್ಲೆ ನಾವು ಜುಲುಮಿ ಮಾಡಿ ಕರಿಯೋದೈತೆ. ಒಲ್ಲೆ ಅಂದ್ರೆ ಒಲ್ಲೆ ಅಂತ ತೆಪ್ಪಟ್ಟು ಹಿಡ್ಕೊಂಡು ಕುಂತ್ಕೊಂತ ಒಂದ ಮಾತಿಂದ ಅದು ಹುಡುಗ. ಆತು ಬಿಡು ಹಂಗಾದ್ರೆ. ಕಡಿ ಕಾರ್ತಿನಾರ ಮಾಡಿಸ್ರೆ ಇವಾಗ ಕರುದು. ಸಂಗು ಅಪ್ಪ ಬಾಯಿಲೆ ಜೋಡಿಲೆ ಕುಂದಿಸ್ತಾರ ಅಂತೇಳಿ ಪರವ ನೀ ಕರೆದ್ರು ಈ ಲೋಕದಾಗ ಎಲ್ಲ ಹೆಂಗೆ ಬರ್ರನ ಹೊಂಟ ನೋಡು. ಸಂಗು ಬಾಯಿಲೆ. ಏನ್ ಬೇಯ್ತಿ? ನಾ ಮೊದ್ಲಕ್ಕೆ ಹೇಳಿಲ್ಲ ಕುಂದ್ರಂಗಿಲ್ಲ ಅಂತೆ. ಸಂಗು ಕುಂದ್ರದ್ ಬೇಡಪ್ಪ. ಆದ್ರ ನೋಡಿಲಿ ಬಸರಿಗೆ ಬೈಕ್ ಇರ್ತತಿ. ಹೆಣ್ಮಕ್ಳಿಗೆ ತನ್ನ ಗಂಡ ಕುಂಕುಮ ಹಚ್ಬೇಕು, ಆರತಿ ಮಾಡ್ಬೇಕು, ಅಕ್ಷತೆ ಹಾಕ್ಬೇಕು ಅನ್ನೋದು ಆಸೆ ಇರ್ತತಿ ಹೆಂಡತಿಗೆ. ಅದನ್ನ ತಿಳ್ಕೊ. ಹೌದಾ ಅಲ್ಲಿ ವಿದ್ಯೆ? ಹೌದಾ ಅಂತ ಕೇಳ್ತಿಯಲ್ಲ ನಮ್ಮಪ್ಪ. ಮಾಡಿ ಆರ್ತಿನ ಅಲ್ಲಿ ಬೇ ಮುತ್ತೈದು ಹೆಣ್ಮಕ್ಳು ಮಾಡ್ಬೇಕಂತಾರ. ಇದೇನ್ ಪದ್ಧತಿ ಬೇ? ನಾ ಮಾಡ್ದ ಆರ್ತಿನ? ನಾವೆಲ್ಲ ಮುತ್ತೈದಿಯರು, ನೀನು ಮುತ್ತೈದೆ ಆತನಪ್ಪ. ಮಾಡಿ ಆರ್ತಿನ. ಆಯ್ತನ. ಇನ್ನೇನು ಆಸೆ ಅದಾವ ಹೇಳಿ ಈಗ ತೀರಿಸ್ಬಿಡ್ತೀನಿ. ಮತ್ತು ಕೂಸು ಹಡದ ಮೇಲೆ ಮುಂದೆ ನನಗೆ ಅದನ್ನು ಮಾಡಲಿಲ್ಲ ಇದನ್ನು ಮಾಡಲಿಲ್ಲ ಅನ್ನಕ್ಕೆ ಹೋಗ್ಬೇಡ. ಈಗ ಕೇಳಕತ್ತಾನ ಹೇಳ್ಬಿಡು. ಒಂದು 5 ತೊಲಿ ಬಂಗಾರ ಮಾಡಿಸ್ಬಿಡು ಅಂತ ಹೇಳ್ಬಿಡು ವಿದ್ಯಾಕ್ಕ. ಹೆಂಗಾದ್ರು ಬಂಗಾರ ತುಟ್ಟೈತಿ, ಮುಂದೆ ನೀ ಕೇಳಿ ಅಂದ್ರೆ ಮಾಡ್ಸಂಗಿಲ್ಲ. ಇದಾಗ ಕಡ್ತಾಳೊಳಗೆ ಒಂದು 5 ತೊಲಿ ಬಂಗಾರ ಕೇಳ್ಬಿಡು. ವರೇನೋ ಮನಿ ಮುರಿಯಾಕಿ 5 ತೊಲಿ ಬಂಗಾರ ಕೇಳಿದ್ರಿ ಈಗ ಏಕದಮ್ ಕೈಯಲ್ಲಿ ಮಾಡೋಕ್ಕಾಗತ್ತೆ ಯವ? 75-76 ಸಾವಿರ ರೂಪಾಯಿ ಬಂಗಾರ ಐತಿ ತೊಲಿಗೆ. ಎಲ್ಲಿ ತಂದು ಕೊಡುದ ಯವ? ಅಲ್ಲಿ ಬೇಚಿಗ ನಿನ್ನ ಮಗ ಅನ್ನಲ್ಲ ಅದಕ್ಕೆ ಹೇಳಿದ್ ಬಿಡ್ಯವ. ಅದೇನು ತವ್ರ ಮನಿ ಬರ್ತತನ ಬಂಗಾರ. ನಿನ್ ಸಸಿ ಮಾಡಿಸಿ ಹಾಕಿದ್ರೆ ಆಕಿನ ತವ್ರ ಮನೆ ತಂದಿರ್ತಾ. ನಿನ್ನ ಮನೆಗೆ ಬರ್ತತಲ್ಲ ಯವ.
ಅದೆಲ್ಲ ಹೌದಯ್ಯವ, ಈಗ ಖರ್ಚು ಕಂದಾಯ ಭಾಳ ಅದಾವ. ನಾನ್ ಕೇವಸ್ತೆ ಹೂನರ ಅನ್ನವಲ್ಲೆಲ್ಲ ಚಿಗವ ಮಾಡಿ ಸಾಕ್ತಿ ಬಿಡ ಅಂತೇಳಿ. ಮಾಮ ಮತ್ ನಮ್ಮ ಸ್ಟಾಫ್ನವ್ರೆಲ್ಲರೂ ಬಂದಾರಲ್ಲ? ಹಾಂ, ಎಲ್ಲರೂ ಬಂದಾರ. ಅವ್ರ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ, ಅವ್ರಿಗೆಲ್ಲ ವ್ಯವಸ್ಥೆ ಮಾಡೀನಿ. ಅವ್ರಿಗೆ ಹೋಗೋ ಮುಂದಾಗ ತಾಂಬೂಲ ಕಟ್ ಕಳಿಸ್ರಿ, ಹಂಗೆ ಕಳಿಸ್ಬೇಡ್ರಿ ಮಾಮ. ಆಯ್ತಾಳ, ಅದಕ್ಕೂ ವ್ಯವಸ್ಥೆ ಮಾಡೀನಿ. ಯಾಕ ಭಾರಿ ಮಸ್ತಾಗಿ ನೋಡು, ಹೆಣ್ಣ ಹಡದ್ ಬಿಡಿ. ಯಾಕ ನಿನ್ನ ಮಗಳನ್ನ ಲಗ್ನ ಆಗ್ಬಿಡ್ತೀನಿ. ಈಗ ಬೇಕಿಲ್ಲ ಮತ್ತೆ ಬೇಕಿನ ಲಗ್ನ ಹಾಕೇನ ಹೆಂಗ? ನಮ್ಮ ಮನೆ ಹೆಣ್ಣು ಲಗ್ನ ಮಾಡ್ಕೋಬೇಕಂದ್ರೆ ಭಾಳ ಬೇಕು. ಆ ಯೋಗ್ಯತೆ ಐತಿಲ್ ನೋಡ್ಕೊಲ್ಲ ಬಾಡೇ ನಿನಗ. ಯಾಕೆ ವಾಚಿಗ ನನ್ನ ಮಗಗೇನು ಯೋಗ್ಯತೆ ಇಲ್ಲ ಅಂತ ಮಾಡಿ ಏನ? ಪುಟ್ಟಕ್ಕಿಟ್ಟು ಚಿನ್ನ ನನ್ನ ಮಗ. ನೀ ಇದಕ್ಕೆ ಎಲ್ಲ ಮುಗದಿಂದ ಲಗುನ ಹೊಂಟು ಬಿಡಪ್ಪ. ಮನ್ಯಾಗ ನೀನು ಹೇಂತ ಬೇಕಿದಾಳ ಸಾನ ಮತ್ತೆ ಆರಾಮ ಒಂದು ಇಲ್ಲ ಅನ್ನಕತ್ತಿ. ಲಗುನ ಹೊಂಟು ಬಿಡು, ಹೊಂಟು ಬಿಡು ಆಯ್ಪ ನೀನು. ಯಾವ ಆಕಿದೇನು ಕೇಳ್ತಿ ಬಿಡು, ಆಕೆ ಇರ್ತಾಳ ಬಿಡು. ಅಲ್ಲ ನಾ ಎಲ್ಲಿ ಹೋಗ್ಲಿ, ನಾನು ಮಾತು ಮುಂಜಾನೆ ಎದ್ದು ಹೋಗ್ತೀನಿ ಬಿಡು. ಸಾಜ್ಗಿರ ಅಂದಾರ ಹೇಳ, ಒಂದ ಹುಡುಗಿನ ಮನ್ಯಾಗ ಬಿಡುದನ ಅದು ಅರೇ ದೂರಾಗ. ಬೇಡಪ್ಪ ಹೋಗ್ ನೀನು. ಕದ ತೆಗ್ದಂಗ ಐತಿ. ಎಲ್ಲ ನಳಿಕಿ ಇಷ್ಟು ಹೊತ್ತಾಗೈತಿ. ಕದ ತೆಗೆದ್ಬಿಟ್ಟಾಳ ನೋಡು. ಸ್ವಾದಿಲ್ಲ ಸೊನ್ನಿಲ್ಲ. ಸನ, ಏ ಸನ, ಯಾರು? ಏನಿದೆ ನಿನ್ನ ಅವತಾರ? ನನ್ನ ಅವತಾರಕ್ಕೆ ಏನಾಗೈತಿ? ನಾ ಚಂದಾಗೇನಿಲ್ಲ. ನೀ ಯಾಕೆ ಹಿಂಗತಿ ಆಡಕತ್ತಿ? ಅಲ್ಲಲ್ಲಿ ನಿನಗೇನಾರ ಮಾನ ಮರ್ಯಾದೆ ಐತಿನ? ಯಾಕಿಂತ ಅರಿವಿ ಹಾಕೊಂಡಿ? ನನ್ನ ಇಷ್ಟ, ನನ್ನ ಮಾತು. ಅದನ್ನ ಕೇಳಕ್ ನೀ ಅವನು ಯಾವ ಊರ್ದ ಹೆಸರು ನೀನು? ಕುಡ್ದಿಯೇನ? ನಾ ಕುಡಿತೀನಿ ಬಿಡ್ತೀನಿ, ನಿಂಗೆ ಯಾಕೆ ಬೇಕು? ನನ್ನ ವಿಚಾರ ನಿಂಗೆ ಬೇಡ. ನನ್ನ ಮ್ಯಾಲೆ ಪ್ರೀತಿ ಇರಲಾರ್ದ ನೀನು ನಿಮ್ಮ ಅಕ್ಕಂದು ಕುಶ ಮಾಡಕ್ಕೆ ಹೋಗಿ ಅಂದ್ರೆ ಆಟದ ಮ್ಯಾಗ ಗೊತ್ತಾಗತ್ತ ಎಂಟಿ ಮ್ಯಾಗ ಎಷ್ಟು ಪ್ರೀತಿ ಇಲ್ಲವೋ ಇಟ್ಕೊಂಡಿ ಅಂತೇಳಿ. ಥೂ, ನೀ ಹಿಂಗದಿ ಅಂತ ಗೊತ್ತಿರ್ಲಿಲ್ಲ. ನೀನು ಗೋಮುಖ ವ್ಯಾಘ್ರ, ಒಳಗೊಂದು ಹೊರಗೊಂದು. ಹಿಂಗಾಗಾಕ ನೀನೇ ಕಾರಣ, ನಿಮ್ಮ ಮನೆಯವ್ರ ಕಾರಣ. ಥೂ, ನಿನ್ನ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅಲ್ಲಲ್ಲಿ ನಿನಗೇನಾದ್ರೂ ಕಬುರು ಗಿಬುರು ಐತಿಲ್ಲ? ಅಕ್ಕಪಕ್ಕದವ್ರು ನೋಡಿದ್ರೆ ಏನು ಅನ್ನಕ್ಕಿಲ್ಲ. ಯಾವಂದೇನು ಅನಿಸ್ತೈತಿ, ಯಾವಂದೇನು ಹೇಳ್ತೈತಿ? ನನ್ನ ಇಷ್ಟ, ನನ್ನ ಮಾತು. ಯಾವ್ದೇನು ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಲು ಗಂಡು. ನಿಶಿಯೇರಿದೆ ನಶೆಯಾಗಿದೆ, ನಶೆಯೇರಿದೆ ಜೋಪಾನ. ಓ ಕುಡಿದು ತೂರಾಡ್ಕೊಂಡು ಹಾಡಾಡಕ್ಕಿತ್ತೀಯ. ಮಾವನಿಗಿಡಿ ತಂದು ನಡಮನೆಗಿಟ್ರಂತ ನಿನ್ನ ಈ ಸಿಟಿ ಕರ್ಕೊಂಡ್ಬಂದು ತಪ್ಪು ಮಾಡಿದ್ ನಾನು. ಒಬ್ಬೇಕೆ ಬಿದ್ದರೆ ಬುದ್ಧಿ ಬರ್ತದಂತ ಅನ್ಕೊಂಡೆ, ಆದ್ರೆ ನೀ ಬುದ್ಧಿ ಕಲ್ಕೊಂಡು ಹೆಣ್ಣಲ್ಲಿ ನೀನು. ನನ್ನ ಬಡಿಯಕ್ಕೆ ನೀ ಯಾವನೆಲ್ಲ ಊದಾಸೆಯ? ಬಾಯಿ ಮುಚ್ಕೊಂಡು ಸುಮ್ಮಿದ್ರೆ ಸರಿ, ಇಲ್ಲ ಅಂದ್ರನ ಜಾಡಿಸಿ ಒದ್ನೆ ಅಂದ್ರ ಆ ಗಾಡಿಗೆ ಹೋಗಿ ಬಿದ್ದು ರಗತ ಕರ್ಕೊಂಡು ಸಾಯ್ತಿ ಮಗಳ. ಮತ್ ನೀನು ಬರೀತೀಯ? ಬರೀ ನೋಡೋಣ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಬರದಿ ಅಂತೇಳಿ. ನೀ ಎಷ್ಟರ ಮಟ್ಟಿಗೆ ಬೆಳೆದಿ ಅಂದ್ರೆ ಸಾಕು, ನಿನ್ನ ಸವಾಸನ ಸಾಕು. ಈಗ ಮಾತಾಡಂಗಿಲ್ಲ. ನೀನು ನಿಶೆ ಹೇಳಿಲಿ, ಮುಂಜಾನೆ ಎದ್ದು ಮಾತಾಡ್ತೀನಿ.